ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಶಿವಗಂಗೆ ಬೆಟ್ಟದಲ್ಲಿ ಟಕ್ಕಿ ಅದ್ವೈತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡುಗೋಡಿ ಠಾಣೆಯಲ್ಲಿ ಅದ್ವೈತ್ ನಾಪತ್ತೆ ಸಂಬಂಧ FIR ದಾಖಲಾಗಿದೆ. ಪೊಲೀಸರಿಗೆ ಇದು ನಿಜಕ್ಕೂ ಕೂಡ ಸವಾಲಾಗಿರುವಂಥ ಕೇಸ್. ಯಾಕಂತ ಹೇಳಿದ್ರೆ ಆತ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ. ಆತನ ವಸ್ತುಗಳು ಕೂಡ ಆ ಬೆಟ್ಟದಲ್ಲಿ ಸಿಕ್ಕಿದ್ದಾವೆ. ಅದ್ವೈತ್ ನಾಪತ್ತೆಯಾಗಿರುವಂಥ ಈ ಪ್ರಕರಣ ಪೊಲೀಸರಿಗೆ ತಲೆನೋವಾಗಿದೆ. ಪೊಲೀಸರು ಟಕ್ಕಿ ಅದ್ವೈತ್ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದ್ವೈತ್ನ ಹುಡುಕಾಟದ ದಿಕ್ಕನ್ನು ಬದಲಿಸಿದ್ದಾರೆ ಪೊಲೀಸರು. ಅದ್ವೈತ ದಿನಚರಿ ಹವ್ಯಾಸ ಬಲವು ಆಧರಿಸಿ ಹುಡುಕಾಟ ಮಾಡ್ತಾ ಇದ್ದಾರೆ. ಅದ್ವೈತ ಆತ್ಮಹತ್ಯೆ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ನೋಡಿ, ಆತ ಯಾವ ಹವ್ಯಾಸಗಳನ್ನು ಹೊಂದಿದ್ದ. ಕೆಲವರು ಪ್ರವಾಸ ಮಾಡೋದು ಹವ್ಯಾಸ ಆಗಿರುತ್ತೆ, ಕಾಡು ಮೇಡು ಬೆಟ್ಟ ಸುತ್ತೋದು ಹವ್ಯಾಸ ಆಗಿರುತ್ತೆ, ಟ್ರೆಕ್ಕಿಂಗ್ ಹೋಗೋದು ಹವ್ಯಾಸ ಆಗಿರುತ್ತೆ, ಸ್ನೇಹಿತರ ಜೊತೆ ಮೋಜು ಮಸ್ತಿ ಹಾಗೆ, ಅಥವಾ ಬಾಯ್ ಫ್ರೆಂಡ್ಸ್ ಅಥವಾ ಗರ್ಲ್ ಫ್ರೆಂಡ್ಸ್, ಹೀಗೆ ಏನು ಬೇಕಾದರೂ ಇರಬಹುದು. ಆದರೆ ಆ ಎಲ್ಲ ರೀತಿಯ ಅಧ್ಯಯನ ಮಾಡಿ ಪರಿಶೀಲನೆ ಮಾಡಿ ಆತ ಹೇಗಿದ್ದ ಅನ್ನೋದ್ರ ಮೇಲೆ ಈಗ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ನೋಡಿ, ಆಧ್ಯಾತ್ಮಿಕದ ಬಗ್ಗೆ ಚರ್ಚೆ ಇತ್ತು ಅಂತ ಕೆಲ ಆಧ್ಯಾತ್ಮಿಕ ವಿಚಾರಗಳನ್ನು ಟಕ್ಕಿ ಅದ್ವೈತ್ ಚರ್ಚೆ ಮಾಡ್ತಾ ಇದ್ದ. ಆತ ಓದಿದ್ದು ಇಂಜಿನಿಯರಿಂಗ್ ಆಗಿದ್ದರು, ಆತ ಇಂಜಿನಿಯರ್ ಆಗಿದ್ದರು. ಆತನ ಒಲವು ಆಧ್ಯಾತ್ಮಿಕ ವಿಚಾರಗಳ ಕಡೆ ಇತ್ತು. ಆಗಾಗ ಸಂಬಂಧಿಕರ ಬಳಿ ಆಧ್ಯಾತ್ಮದ ಬಗ್ಗೆ ಮಾತನಾಡ್ತಾ ಇದ್ದ ಮತ್ತು ಓಶೋ ವಿಚಾರಧಾರೆಗಳಿಂದ ಆತ ಪ್ರಭಾವಿತನಾಗಿದ್ದ. ಓಶೋ ಹಾಗೂ ಅವರ ವಿಚಾರ ಮಾದರಿಯ ಪುಸ್ತಕಗಳನ್ನು ತಂದಿದ್ದ, ಹೊಂದಿದ್ದ, ಓದುತ್ತಿದ್ದ. ಈ ಹಿನ್ನೆಲೆ ಅಕ್ಕಪಕ್ಕದ ಆಶ್ರಮಗಳು, ಸಂಬಂಧಿತ ಸ್ಥಳಗಳಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಅಜ್ಞಾತ ಸ್ಥಳಗಳ ಸಂಪರ್ಕ ಮಾಡಿದ್ದಾನ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಆತನ ಆಸಕ್ತಿ ಅಂತ ಹೇಳಿದ್ರೆ ಡೇಟಿಂಗ್ ಆ್ಯಪ್ ಮೂಲಕ ಆತ ಡೇಟಿಂಗ್ ಮಾಡಲು ಬಯಸುತ್ತಿದ್ದ. ಹಲವು ಡೇಟಿಂಗ್ ಆ್ಯಪ್ಗಳನ್ನು ಆತ ಬಳಕೆ ಮಾಡ್ತಾ ಇದ್ದ. ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಆದಂಥ ಯುವತಿ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿದ್ದ. ಕಳೆದ 3 ತಿಂಗಳಿಂದ ಯುವತಿ ಜೊತೆ ಬೆಟ್ಟ, ಕಾಡು, ಮೇಡು ಹೀಗೆ ಅಲಿದಾಡಿದ್ದ, ಸುತ್ತಾಡಿದ್ದ, ಓಡಾಡಿದ್ದ. ಯುವತಿಯಿಂದ ಕಳೆದ 3 ತಿಂಗಳ ಅದ್ವೈತ್ ಚಲನವಲನದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ವೇಳೆ ಓಶೋ ವಿಚಾರಗಳು, ಆತ್ಮಹತ್ಯೆ ಬಗ್ಗೆ ಚರ್ಚೆ, ಡೇಟಿಂಗ್ ಆ್ಯಪ್, ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದನ್ನು ಹೀಗೆ ಪತ್ತೆ ಮಾಡಲಾಗ್ತಾ ಇದೆ.